ನೊಂದ ಹೃದಯ ಅಮ್ಮು ಇಂಟು ರೌಡಿ ಬೇಬಿ ರಾಕ್ಸ್. ಐ ಇದು ಇದು ಕಣೆ ಆಕ್ಚುಲಿ ಚೆನ್ನಾಗಿರೋದು. ಮೆಕ್ಕೆ ಕಂಡ್ರೆ ಅಮ್ಮಂಗ್ ಗೊತ್ತಾದ್ರೆ ರೌಡಿ ಬೇಬಿ ಶಾಕ್ಸ್ ಮಾಡ್ಬಿಡ್ತಾಳೆ ಅಷ್ಟೇ. ಬಂದ್ರಿ ಬರ್ಲಿ ಬಿಡ, ಹೇಳ್ಬಿಡಣ. ಅಮ್ಮ ಅಕ್ಕ ಇನ್ನೇನ್ ಮದ್ವೆಗೆ ಹೋಗ್ತಾಳೆ, ಅದಕ್ಕೆ ಅಂತ ಸೆಂಡ್ ಆಫ್ ಪಾರ್ಟಿ ಇಟ್ಕೊಂಡಿದೀವಿ ಅಂತ ಹೇಳಿದ್ರಾಯ್ತು. ಲೇ ಇಷ್ಟ ಬೇಗ ನನ್ನ ಸಾಗಾಕದಿಕ್ ನೋಡ್ತಿದ್ದೀರಲ್ರೆ. ಇವತ್ತಲ್ಲ ಅಂದ್ರು ನಾಳೆ ಆದ್ರೂ ನೀನ್ ಹೋಗ್ಲೇಬೇಕಲ್ಲ ಹಳೆ ಮುದ್ಕಿ. ನಾವೇ ಗಂಡ್ ಹುಡ್ಕೋಕು ಮುಂಚೆ ತಾವೇ ಹುಡ್ಕೊಂಡ್ ಹುಡ್ಕೊಂಡ್ಬಿಟ್ಟಿದೀರ ಅಲ್ವಾ. ಅಪರೂಪದ ಗಂಡ್ ಸಿಕ್ಕಿರೋದ್ ನನಗೆ. ಅದ್ ಯಾವ ಜನ್ಮದಲ್ಲಿ ಅದೇನ್ ಪುಣ್ಯ ಗುಡ್ಡ ಹಾಕಿದ್ನೋ ನಾನು. ಸರಿ, ಇದೇ ಖುಷಿಗೆ ಡ್ರಿಂಕ್ ಶುರು ಮಾಡೋಣವಾ? ಜಿ ಅಲ್ವೇ, ನಾವ್ ಮಾಡ್ತಿರೋದ್ ಮೋಸ ಅಲ್ವಾ? ಅಮ್ಮನ ಅಪ್ಪನ ಇಬ್ರು ಕರೆದು ಎಲ್ಲರ ಜೊತೆ ಪಾರ್ಟಿ ಮಾಡ್ಬೋದು ತಾನೆ. ಅವ್ರನ್ನ ಬಿಟ್ಟು ನಾವೇ ಸೆಲೆಬ್ರೇಟ್ ಮಾಡ್ತಿದೀವಿ ಅಂತ ಗೊತ್ತಾದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ. ಅವ್ರಿಗೆ ನನ್ ಬೇಕು ಅಂತಾನೆ ಹೇಳಿಲ್ಲ. ಇದು ಬರೀ ಜೂನಿಯರ್ಸ್ ಪಾರ್ಟಿ, ಸೀನಿಯರ್ಸ್ ಅಲೋ ಇಲ್ಲ. ಹೌದೌದು, ಆ ಪಾರ್ಟಿ ಬೇಕಾದ್ರೆ ಮತ್ತೊಂದಿನ ಸೆಪರೇಟ್ ಆಗಿ ಇಟ್ಕೊಳ್ಳೋಣ. ಈ ಪಾರ್ಟಿಲಿ ನಮ್ಮಷ್ಟು ಜನ ರೂಮ್ಮೇಟ್ಸ್ ಮಾತ್ರ ಅಲೋಡು, ಅದು ನಮ್ಮ ಅಕ್ಕ ತಂಗಿರ್ ಮಾತ್ರ. ಅಮ್ಮ ಅಪ್ಪ ಇದ್ದಿದ್ರೆ ಅಷ್ಟೊಂದು ಎಂಜಾಯ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಕಣೆ. ಅಮ್ಮ ಅಂತೂ ಅದನ್ನ ಜಾಸ್ತಿ ತಿನ್ಬೇಡ, ಇದನ್ ಜಾಸ್ತಿ ಕುಡಿಬೇಡ ಅಂತ ಬರೀ ಕಿರಿಕ್ ಮಾಡೋಳು. ಆದ್ರೂ ಇದು ಅಮ್ಮಂಗ್ ಗೊತ್ತಾದ್ರೆ ಅವಳು ಗ್ಯಾರಂಟಿ ಬೇಜಾರ್ ಮಾಡ್ಕೊಳ್ತಾಳೆ. ಗೊತ್ತಾದ್ರೆ ತಾನೆ, ಗೊತ್ತಾಗಲ್ಲ. ಅವ್ರಿನ್ನೂ ಮೆಸ್ಸಿಂದಾನೆ ಬಂದಿಲ್ಲ. ಬರೋಷ್ಟ್ರಲ್ಲಿ ನಾವು ಪಾರ್ಟಿ ಮುಗಿಸ್ಬಿಟ್ರೆ ಆಯ್ತು. ಅಷ್ಟಕ್ಕೂ ಅಮ್ಮ ಬಂದಿದ್ರು ಇದನ್ನೆಲ್ಲ ಕುಡಿತಿರ್ಲಿಲ್ಲ. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ, ನಾನೇ ಮನೇಲಿ ಮಸಾಲ ಮಜ್ಜಿಗೆ ಮಾಡ್ಕೊಡ್ತಿರ್ಲಿಲ್ವಾ ಅಂತ ಹೇಳ್ತಾಳೆ. ಅಮ್ಮ ಕುಡಿಯಲ್ಲ ಸರಿ, ಅಪ್ಪನಾದ್ರೂ ಕರಿಬೋದಿತ್ತನೋ. ಅಪ್ಪನ್ ಮಗಳೇ, ವೆರಿ ಸಾರಿ. ಅಪ್ಪಂಗೂ ಪಾರ್ಟಿಗೆ ಎಂಟ್ರಿ ಇಲ್ಲ, ಇದು ಈ ರೂಮಲ್ಲಿ ಇರೋರಿಗೆ ಮಾತ್ರ. ಪಾಪ ಕಣೆ ಅಪ್ಪ. ಲೇ ಲೂಸು, ನೀನ್ ಯಾಕೆ ಡೊನೋಡ ಕಾರ್ ಕೇಕ್ ಅಂತಾರ ಆಡ್ತಿದ್ಯಾ? ನೀವು ಇಬ್ರು ಹೆತ್ತೋರ್ ವಿರೋಧಿ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಲೇ ಎತ್ರ ಗ್ಲಾಸು. ಅರೆ, ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದೀರಾ? ಏನದು ಬೋರ್ಡ್ ಹಿಂದೆ? ಓಹೋ, ಇದೆಲ್ಲ ನಮ್ ಖುಷಿಗೆ ಹಾಕೊಂಡಿರೋದು. ನೊಂದ ಹೃದಯ ಅಮ್ಮು ಇಂಟು ಮಾರ್ಕ್ ರೌಡಿ ಬೇಬಿ ರಾಕ್ಸ್. ಅಮ್ಮ ಸ್ಪೆಷಲ್ ಜೋಡಿ ಮದ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಲು ಅಂತ ಪಾರ್ಟಿ ಮಾಡ್ತಾ ಇದೀವಿ. ಇದು ಮೋಸ ಕಣ್ರೆ, ಮೊದ್ಲೇ ಹೇಳಿದಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ಅಲ್ವಾ? ಮತ್ತೆ ನೀವೇ ಪಾರ್ಟಿ ಮಾಡ್ಕೊಂಡು ನಮ್ಮನ್ ಮಾಡ್ತಾರೆ ಅನ್ಯಾಯ ಅದಾನ ಇದು? ಇದು ಸಡನ್ ಆಗಿ ಪ್ಲಾನ್ ಆಗಿದ್ದು ಅದಕ್ಕೆ. ಆಯ್ತಾಯ್ತು, ಏನೋ ಒಂದ್ ಕಾರಣ ಹೇಳ್ತೀರಾ, ಆದ್ರೆ ನಾವ್ ಇದನ್ನ ಬ್ಯಾಲೆನ್ಸ್ ಲೆಕ್ಕದಲ್ಲಿ ಹಿಡ್ಕೋತೀವಿ. ನಮ್ಗೂ ಒಂದ್ ಪಾರ್ಟಿ ಆಗ್ಬೇಕು. ಅದೇ ಮತ್ತೆ, ನೀವಿಲ್ಲಿ ಪಾರ್ಟಿ ಮಾಡ್ತಾ ಇದ್ದೀರಾ, ನಮ್ ಗಂಡ್ ಮಕ್ಳು ಅದ್ಯಾವ್ದೋ ಪಾರ್ಟಿ ಅಂತೇಳಿ ಪಬ್ಬಿಗೆ ಹೋಗಿದ್ದಾರೆ. ಕಾಂತನ ಜೊತೆಲಿದ್ದಾರೆ, ನಾವಿಬ್ಬರೇ ಇಲ್ಲಿ ಗೂಬೆ ತರ ಕೂತಿರೋದು. ಓ ಹೌದಾ? ಹಾಗಿದ್ರೆ ಅವರು ಪಾರ್ಟಿ ಮಾಡ್ತಿದ್ದಾರೆ ಅಂತ ಆಯ್ತು. ಇವಾಗ ಸ್ವಲ್ಪ ಸಮಾಧಾನ ಆಯ್ತು. ನಾವು ಪಾರ್ಟಿ ಮಾಡ್ತಿದೀವಿ, ಯಾರಿಗೂ ಹೇಳಿಲ್ಲ ಅಂತ ಬೇಜಾರಾಗಿತ್ತು. ಏಯ್, ಸುಮ್ನೆ ಡೌ ಮಾಡ್ಬೇಡ. ಅಯ್ಯೋ ಇಲ್ಲ ಅದಕ್ಕೆ, ನಿಜವಾಗ್ಲು ನಿಮ್ ಪಾರ್ಟಿ ಓಕೆ, ಆದ್ರೆ ಇವ್ರು ಎಣ್ಣೆ ಪಾರ್ಟಿಗೆ ಹೋಗಿರೋದು. ಆ ಪಾರ್ಟಿನಾ? ಹಾಗಿದ್ರೆ ಅವರೆಲ್ಲ ಸೀದಾ ಮನೆಗೆ ಬರ್ತಾರ ಅದಕ್ಕೆ. ಸಾಕ್ ಸುಮ್ನೆ ಇರೆ, ಇದೇ ಮೊದ್ಲೇ ಸಾರಿ ಹೋಗಿರೋದಾ? ಅವ್ರೇನ್ ಕುಡುಕ್ರಲ್ಲ. ಆದ್ರೂ ಅಕ್ಕ, ಈ ಹುಡುಗರು ಕುಡಿದ್ಮೇಲೆ ಹೆಂಗೋ ಆಡ್ತಾರಂತೆ. ಅವ್ರೇನ್ ಅವಂತರ ಮಾಡ್ಕೊಂತಾರೋ ಅಂತ ಸ್ವಲ್ಪ ಭಯ ಅಷ್ಟೇ. ಲಾಸ್ಟ್ ಟೈಮ್ ಅಣ್ಣನ್ ಬರ್ಡೇ ಪಾರ್ಟಿ ದಿನ ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಅದಕ್ಕೆ ವಾರ್ನಿಂಗ್ ಕೊಟ್ಟು ಕಳ್ಸಿದೀನಿ ಅಮ್ಮ, ಲಿಮಿಟ್ ಮೀರಿದ್ರೆ ಮನೆಗೆ ಸೇರ್ಸಲ್ಲ ಅಂತ. ಒಳ್ಳೆ ಕೆಲಸ ಮಾಡಿದ್ರಿ, ನನಗಂತೂ ಟೆನ್ಷನ್ ಇಲ್ಲ. ವೇದಾಂತ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಅವ್ನ್ ಬೇರೆ ಹುಡುಗರ ತರ ಅಲ್ಲ. ಆದ್ರೆ ಅವ್ರ ಜೊತೆ ಈ ಎಡವಟ್ ರಾಜ ಕಾಂತ ಹೋಗಿದ್ದಾರೆ ಅನ್ನೋದೇ ಟೆನ್ಷನ್. ಎಲ್ಲಿ ಫೀಮೇಲ್ ಡ್ಯಾನ್ಸರ್ಸ್ ನ ಕರ್ಸಿ ಅಧ್ವಾನ ಮಾಡ್ಬಿಡ್ತಾರ ಅಂತ ಏನೋ ಕನ್ಫ್ಯೂಷನ್ ಇಂದ ಆಗಿದ್ದಕ್ಕ. ಯಾವ್ದನ್ನು ಅಷ್ಟು ಈಸಿಯಾಗಿ ತಗೋಬಾರ್ದು ಅಮ್ಮು. ಅದೇ ತರ ಕನ್ಫ್ಯೂಷನ್ ಮತ್ತೆ ಆಗ್ಬಾರ್ದು ಅಂತ ಏನೂ ಇಲ್ವಲ್ಲ.
ಶ್ರೀಕಾಂತ, ಯಾಕೋ ಈ ಡ್ರಿಂಕ್ ತುಂಬಾ ಡಿಫ್ರೆಂಟ್ ಆಗಿದೆ ರೀ. ಟೇಸ್ಟ್ ತುಂಬಾ ವಿಯರ್ಡ್ ಆಗಿದೆ. ಇಲ್ಲ ಬಾಸ್, ಇದು ಸ್ಪೆಷಲ್ ಬೋರಮ್ಮನ್ ಮೀಟ. ಕುಡಿರಿ ಕುಡಿರಿ. ಬಾಸ್ ಮಾತಾಡಿ ಬಾಸ್. ಈಗ ನೀವು ಮಾತಾಡೋ ಟೈಮ್ ಮಾತಾಡಿ. ಲೇಡೀಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ವಿಕ್ರಾಂತ್? ಮೊದಲು ಎಲ್ಲರೂ ಅದನ್ನ ಕಲ್ತ್ಕೋಬೇಕು. ಹುಡುಗರು ಫಿಸಿಕಲಿ ಸ್ಟ್ರಾಂಗ್ ಅಲ್ಲ ಅಂತ ಅವ್ರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಇನ್ಫ್ಯಾಕ್ಟ್ ಮೆಂಟಲಿ ಅವ್ರು ನಮ್ಗಿಂತ ತುಂಬಾ ಸ್ಟ್ರಾಂಗ್ ಅಂಡ್ ಗ್ರೇಟ್. ಎಕ್ಸಾಕ್ಟ್ಲಿ. ಮೊದಲು ನನಗೆ ಹುಡುಗಿರಂದ್ರೆ ಆಗ್ತಾನೆ ಇರಲಿಲ್ಲ. ಬಟ್ ಐ ಆಲ್ವೇಸ್ ರೆಸ್ಪೆಕ್ಟೆಡ್ ದಮ್. ಆದ್ರೆ ಈಗ ವೇದಾಂತ್ ಮೊದಲಿನ ವೇದಾಂತ್ ಅಲ್ಲ. ಬಜಾರಿ ನನ್ನ ಲೈಫಲ್ಲಿ ಬಂದಾಗಿಂದ ನಾನು ತುಂಬಾನೇ ಚೇಂಜ್ ಆಗಿದ್ದೀನಿ. ಅವಳನ್ನ ತುಂಬಾ ಸಾಫ್ಟ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅಮೂಲ್ಯಾಗಿ ಈ ರೀತಿ ಆಗಿದ್ದಿದ್ರೆ ಅಂತ ಒಂದ್ ಸೆಕೆಂಡ್ ಯೋಚನೆ ಮಾಡಿ ತುಂಬಾ ಕೋಪ ಬಂತು. ಅದಕ್ಕೆ ಹೊಡೆದೆ. ಸರಿಯಾಗಿ ಹೊಡಿದ್ರಿ ಬಾಸ್. ನಂಗಂತೂ ಹಳೆ ಸಿನಿಮಾ ಬ್ರೂಸ್ ಲೀನೇ ನೆನಪಾಗ್ಬೇಡ. ನನಗೆ ಜಾಕಿ ಜಾನ್ ನೆನಪಾಗ್ಬಿಟ್ಟ. ಆದರೆ ಒಂದು ವಿಷಯ ನನ್ನನ್ನು ಕಾಡ್ತಾ ಇದೆ ರೀ. ಅವತ್ತು ನಮ್ಮನ್ನ ಬರ್ತಡೇ ಕರೆಸಿ ಯಾರಿಗೋ ದುಡ್ಡು ಕೊಟ್ಟು ನಂಗೆ ಅವಮಾನ ಮಾಡಲಿಲ್ವಾ? ಅದ್ರ ಉದ್ದೇಶ ಈ ಮದುವೆ ಆಕೆಗೆ ಇಷ್ಟ ಇಲ್ಲ ಅಂತ ತಾನೆ. ಇನ್ನು ಮುಂದೆ ನಮ್ಮ ಮಗಳು ಮದುವೆ ಮಾಡ್ಕೊಂಡು ಆ ಮನೆಗೆ ಹೋದರೆ ಅವನು ಗೋಳ್ಕೊಳಲ್ವಾ, ಕಾಟ ಕೊಡಲ್ವಾ? ಅದರ ಬಗ್ಗೆ ನಾವು ಇವಾಗಲೇ ಏನು ಹೇಳೋದಕ್ಕಾಗಲ್ಲ ಪರಿ. ಮುಂದೆ ಆಗೋದ್ರ ಬಗ್ಗೆ ನಾವು ಈಗಲೇ ಯೋಚನೆ ಮಾಡ್ತಾ ಕೂತ್ರೆ ನಮ್ಮ ನೆಮ್ಮದಿ ಹಾಳಾಗೋಗುತ್ತೆ. ವೇದಾಂತು ಅಮ್ಮನ ತುಂಬಾ ಪ್ರೀತಿಸ್ತಾನೆ. ಅವರಿಬ್ರು ಒಬ್ಬರು ಮನಸ್ಸನ್ನ ಒಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನೇ ತೊಂದರೆ ಬಂದರೂ ಇಬ್ರು ಸೇರಿ ಅದನ್ನ ಬಗೆಹರಿಸ್ಕೋತಾರೆ ಅನ್ಕೊಳ್ಳೋಣ. ಸದ್ಯಕ್ಕೆ ಅಷ್ಟೇ ಹಾರೈಸೋದಕ್ಕೆ ಸಾಧ್ಯ. ಅದು ಅಲ್ಲದೆ ಅಮ್ಮಗೆ ವೇದಾಂತ್ ಜೊತೆಗೆ ಆರ್ತಿ ಬೆಂಬಲನೂ ಸಿಗುತ್ತೆ. ಅಲ್ಲಿ ವಾತಾವರಣ ಏನು, ಅಲ್ಲಿ ಹೇಗಿರಬೇಕು ಅನ್ನೋದು ಆರ್ತಿಗೆ ರೂಢಿಯಾಗಿದೆ. ಅವಳು ನಮ್ಮ ಅಮ್ಮಗೆ ಎಲ್ಲ ಹೇಳ್ಕೊಡ್ತಾಳೆ ಬಿಡು. ಹಾಗಂತೀರಾ? ಹ್ಞೂ ಪರಿ. ಆರ್ತಿಗೆ ಅಲ್ಲಿ ಬದುಕೋದೇ ಕಷ್ಟ ಅಂತ ಆಗಿದ್ದಿದ್ರೆ ಇಷ್ಟಲ್ಲಾಗಲೇ ಅವಳು ನಮ್ಮ ಮನೆಗೆ ಬಂದಿರ್ತಿದ್ಲು ಅಲ್ವಾ? ಆರ್ತಿ ಸೂಕ್ಷ್ಮ ಸ್ವಭಾವದವಳು, ಅಮ್ಮು ಅಷ್ಟು ಗಟ್ಟಿಗಿತ್ತೀನೂ ಅಲ್ಲ. ಅವಳೇ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಅಂದಮೇಲೆ ಇವಳಿಗಲ್ಲೇನು ಕಷ್ಟ ಆಗಲ್ಲ ಅಂತ ಅಂದ್ಕೋತೀನಿ. ಇವಳು ಬಜಾರಿ ತಂದ ಬಗ್ಗೆ ನನಗೆ ಟೆನ್ಷನ್ ಇದೆ ರೀ. ನಮ್ಮ ಆರ್ತಿ ಆದ್ರೆ ಏನಾದ್ರೂ ಒಂದು ಮಾತು ಬಂದರೂ ಬಾಯಿ ಮುಚ್ಕೊಂಡು ಸಹಿಸ್ಕೊಂಡು ಹೋಗ್ತಾಳೆ. ಆದ್ರೆ ನಮ್ಮಮ್ಮ ಹಾಗಲ್ಲ, ವಾಪಸ್ ಕೊಟ್ಬಿಡ್ತಾಳೆ. ನನ್ನ ಹತ್ರ ನಿಮ್ಮ ಹತ್ರ ಮಾತಾಡೋದೇ ಬೇರೆ, ಆದ್ರೆ ಅಲ್ಲಿ ಗಂಡನ ಮನೆಯಲ್ಲಿ ಅತ್ತೆ ಹತ್ರ ಮಾತಾಡೋದೇ ಬೇರೆ ಅಲ್ವಾ? ಮದ್ವೆಗೆ ಇನ್ನೂ ಸಮಯ ಇದೆಯಲ್ಲ ಪರಿ. ನಮ್ಮಮ್ಮ ಬಜಾರಿ ನಿಜ, ಆದ್ರೆ ದಡ್ಡಿ ಅಲ್ಲ. ಅವಳಿಗೆ ಎಲ್ಲಿ ಹೇಗೆ ಮಾತಾಡಬೇಕು, ಯಾರಿಗೆ ಎಷ್ಟು ಉತ್ತರ ಕೊಡಬೇಕು, ಹೇಗೆ ನಡ್ಕೋಬೇಕು ಇವೆಲ್ಲ ಚೆನ್ನಾಗಿ ಗೊತ್ತು. ಮದ್ವೆಗಿಂತ ಮುಂಚೆ ನಿನ್ನ ಮನಸ್ಸಿಗೆ ತೋಚಿದ್ದನ್ನ ಅವಳಿಗೆ ಹೇಳು. ಅವಳು ಅದನ್ನ ಅರ್ಥ ಮಾಡ್ಕೋತಾಳೆ, ಕಲ್ತ್ಕೋತಾಳೆ ಕೂಡ. ಕುಡಿದ್ಮೇಲೆ ನೀವೇನ್ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಿರಲ್ವಾ? ಅಲ್ಲ, ಮೊದಲೇ ವೇದಾಂತಿಗೆ ಇದೆಲ್ಲ ಅಭ್ಯಾಸ ಇಲ್ಲ, ಅಂತವ್ರು ಇಷ್ಟೆಲ್ಲ ಕುಡಿಸಿದಾರಲ್ಲ. ನಿಮಗೆ ಏನ್ ತಗೊಂಡಿರ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಡೋಂಟ್ ವೆರಿ ಸಾರ್ಥಕ್ ಸರ್. ಎಣ್ಣೆ ಹೊಡಿಯೋದು ಒಂಥರ ತಣ್ಣೀರ್ ಸ್ನಾನ ಇದ್ದಂಗೆ. 2 ಸಿಪ್ ಹೋಗೋವರೆಗೂ ಕಷ್ಟ, ಆಮೇಲೆ ಎಲ್ಲ ಸರಿ ಹೋಗುತ್ತೆ.
ಹುಡ್ಕಂಗೆ ಫಸ್ಟ್ ಟೈಮ್ ಕುಡಿಬೇಕಾರೆ ಹೊಸದೆ ತಲೆ ಕೆಡಿಸ್ಕೋಬೇಡಿ ಬಾಸ್ಗೂ ಅಭ್ಯಾಸ ಆಗುತ್ತೆ. ಏನ್ ಕರ್ಮರಿ ನಿಮ್ದು? ಅದೆಲ್ಲ ನಂಗೆ ಗೊತ್ತಿಲ್ಲ ಸಾರ್ಥಕ್ ಸರ್. ಬಾಸು ನೋವಲ್ಲಿರೋದ್ನ ಕಷ್ಟಪಡೋದ್ನ ನಮ್ ಕೈಲಿ ನೋಡಕ್ಕಾಗಲ್ಲ. ಅದಕ್ಕೆ ಒಂದು ಡೋಸ್ ಮೆಡಿಸನ್ ಕೊಟ್ಟೆ ಅಷ್ಟೇ. ಇದಂತ ನೋಡ್ಬೇಕು ಕಣೆ. ಏನ್ ಹೇಳ್ತಿದ್ಯಾ? ಇವಾಗ ಹೇಗ್ ನೋಡಕ್ಕಾಗುತ್ತೆ? ಆಚೆ ಆದ್ರೂ ಹೇಗ್ ಹೋಗ್ತೀಯಾ? ಅಮ್ಮಂಗೆ ಏನಾದ್ರು ಗೊತ್ತಾದ್ರೆ ಏನು ಹೇಳ್ಬೇಕಾಗಿಲ್ಲಮ್ಮ, ಎಲ್ಲ ನಿಂಗೆ ಗೊತ್ತು ತಾನೆ. ಯಾರಿಗೆ ಗೊತ್ತಾಗಲ್ವೋ ನಂಗೆ ಗೊತ್ತಿಲ್ಲ ಕಣೆ. ಆದ್ರೆ ನಾನಂತೂ ವೇದಾನ ನೋಡ್ಲೇಬೇಕು. ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅದನ್ ಮೊದ್ಲು ಹೇಳು. ನೀನೇನೋ ಉಸಾಬ್ರಿ ಮಾಡಕ್ ಹೋಗಿ ಅದ್ ಅಮ್ಮಂಗ್ ಗೊತ್ತಾಗಿ ಪರಿ ಮತ್ತೆ ನಾಗವಲ್ಲಿಯಾಗ ಬದಲಾಗಿ ಅದೊಂದ್ ದೊಡ್ಡ ರಂಪ ಆಗೋದ್ ಬೇಡ. ನಂಗೇನೋ ಹಿಂಸೆ ಆಗ್ತದೆ ಕಣೆ, ಏನು ಅಂತ ಹೇಳೋದಕ್ಕೆ ಆಗ್ತಿಲ್ಲ. ಅವನನ್ನ ಈಗ್ಲೇ ನೋಡ್ಬೇಕು ಅನಿಸ್ತಿದೆ. ಅನ್ನಿಸ್ತಿರೋದ್ ಸರಿನೇ, ಆದ್ರೆ ಸಾಧ್ಯ ಆಗ್ದಿರೋ ಮಾತ್ ಕಣೆ. ಈಗ ಸುಮ್ನೆ ಮಲ್ಕೊಂಡ್ಬಿಟ್ರೆ ಬೆಳಗಾಗ್ಬಿಡುತ್ತೆ. ಬೆಳಗಾದ್ರೆ ನಿನ್ ಭಾವನ್ ನೋಡ್ಬೋದು, ಮೀಟ್ ಮಾಡಿ ಸಾಕಾಗೋಷ್ಟು ಮಾತಾಡ್ಬೋದು. ಇದು ನಾನು ಅರೇಂಜ್ ಮಾಡ್ತೀನಿ. ಏಯ್, ನೀನೇನ ಅರೇಂಜ್ ಮಾಡ್ತೀಯಾ? ಅಂಜು, ಇಷ್ಟೊತ್ತಲ್ಲಿ ಯಾಕೆ ವಿಡಿಯೋ ಕಾಲ್ ಮಾಡ್ತಿದ್ಯಾ? ಏನಾಯ್ತೆ? ನಂಗೇನು ಆಗಿಲ್ಲ ಅಕ್ಕ, ನಾವೆಲ್ಲರೂ ಆರಾಮಾಗೇ ಇದೀವಿ. ಆದ್ರೆ ಅಮ್ಮ ಅಕ್ಕ ಅವಾಗ್ಲಿಂದ ವೇದಾಂತ್ ಬಾಬಾ ನೋಡ್ಬೇಕು ಅಂತ ಸಿಕ್ಕಾಪಟ್ಟೆ ಅಪ್ಸೆಟ್ ಮಾಡ್ಕೊಂಡಿದ್ದಾಳೆ. ವೇದಾಂತ್ ಬಾಬಾ ಮನೆಗ್ ಬಂದ್ರಾ? ಅಮ್ಮಗ್ ಫೋನ್ ಕೊಡು. ತಗೋ. ಯಾಕಮ್ಮು, ಏನಾಯ್ತು? ಸಡನ್ ಆಗಿ ಯಾಕಾಗ ಅನ್ನಿಸ್ತಿದೆ ನಿನ್ಗೆ? ಗೊತ್ತಿಲ್ಲ ಅಕ್ಕ, ಏನೋ ಒಂಥರ ತಳ್ಮಳ. ಏನು ಅಂತ ಕೇಳಿದ್ರೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ನೀನ್ ಈ ಮಾತು ಹೇಳ್ತಿದ್ಯಾ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ಎಲ್ರಿಗೂ ಆರಾಮಾಗಿರಿ, ಕೂಲಾಗಿರಿ ಅಂತ ಹೇಳ್ತಿದ್ದೋಳು ನೀನೇ ಈಗಾಡಿದ್ರೆ ಹೇಗೆ? ಎಲ್ಲ ಒಂದ್ ಹಂತಕ್ಕೆ ಸರಿ ಹೋಗಿರುವಾಗ ನಿನ್ಗೆ ಯಾಕೆ ಹೀಗೆಲ್ಲ ಅನ್ಸುತ್ತೆ? ಸುಮ್ನೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ಬೇಡ. ಅದಕ್ಕೆ ಆಗ್ಲೇ ಸುಮ್ನೆ ತಮಾಷೆಗಾಗಂದ್ರು. ನಿನ್ನ ವೇದಾಂತ್ ಭಾವನ್ ಮಧ್ಯೆ ಬೇರೆ ಯಾರಾದ್ರೂ ಹುಡುಗಿ ಬರೋದ್ ಸಾಧ್ಯನಾ? ಅಕಸ್ಮಾತ್ ಅವಳು ಬಂದ್ರು ಬದುಕುಳಿಯೋದಕ್ಕಾಗುತ್ತಾ? ಅದು ನಿನ್ನೆದ್ರು. ನೀನೊಬ್ಳೆ ಅಲ್ಲ, ನಾವೆಲ್ರೂ ಸೇರ್ಕೊಂಡು ಅವಳ ಗ್ರಾಚಾರ ಬಿಡ್ಸಲ್ವಾ? ಹಾಗಂತ್ಯ ಅನ್ನೋದೇನಿದೆ, ಈಗ ಲಾಂಗ್ ಮಚ್ಚೆಲ್ಲ ಎತ್ತಕೊಂಡು ಹೋಗ್ತಿರೋದಷ್ಟೇ. ಈಗ ಒಂಥರ ರಿಲ್ಯಾಕ್ಸ್ ಆಗ್ತಿದೆ ಅಕ್ಕ. ನೀವೆಲ್ಲ ಯಾರು ಬೇಡ, ನಾನೊಬ್ಳೆ ಸಾಕು. ಹಳೆ ರೌಡಿ ನಾನು. ಫೀಲ್ ಬಿಟ್ಟಿರ್ಬೋದು, ಆದ್ರೆ ಕಸಬು ಈಗಲೂ ಚೆನ್ನಾಗೇ ನೆನಪಿದೆ. ನನ್ ವೇದಾಂತ್ ಕಡೆ ಯಾರಾದ್ರೂ ಕಣ್ಣು ಹಾಕ್ಲಿ ಉಳ್ಕೊಂಡ್ ಕಿತ್ಬಿಡ್ತೀನಿ. ಅವನ್ ಕಡೆ ಯಾವಳಾದ್ರೂ ಬಂದ್ರೆ ಕಾಲ್ ಮುರಿದ್ಬಿಡ್ತೀನಿ. ಇದು ನಮ್ಮ ಅಮ್ಮ ಅಂದ್ರೆ. ಈ ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಥ್ಯಾಂಕ್ಸ್ ಅಕ್ಕ. ಅದಕ್ಕೆ ನೀ ನಮ್ ಜೊತೆಗಿರ್ಬೇಕು ಅಂತ ಹೇಳೋದು. ಹಲೋ, ನಾವು ಜೊತೆಗೆ ಇದೀವಿ, ಜೊತೆಲೇ ಇರ್ತೀವಿ. ಯಾಕೆ ತಲೆ ಸುತ್ತಾ ಇದೆಯಾ ಅಥವಾ ಟೈಟ್ ಆಗ್ಬಿಟ್ಟಿದ್ಯಾ? ಬಿಡು ಅಗ್ರಜ, ನೀನ್ ಕಾಮಾಗಿರು, ಕೂಲಾಗಿರು. ಅವಳು ಯಾರೋ ಬಂದು ನಮ್ ಬಿಲ್ ಕಟ್ಟಿದ್ರೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಹೋಗಿದ್ ನಮ್ ದುಡ್ಡ ಅವಳ್ದು ತಾನೆ. ನೋವಿಕ್ರಾಂತ್, ನಾನು ಅಮೂಲ್ಯ ನೋಡ್ಲೇಬೇಕು. ಇವಾಗ್ಲಾ? ಬೇಡ ಅಗ್ರಜ, ಇವಾಗ ತಾನೇ ಪ್ರೀತಿನ ಒಪ್ಕೊಂಡಿದ್ದಾಳೆ. ನೀನ್ ಬೇರೆ ಅಪ್ಸೆಟ್ ಆಗಿದ್ಯಾ? ಅದು ಬೇರೆ ಟೈಮ್ ಬೇರೆ ಆಗೋಗಿದೆ.
ಇಷ್ಟೊತ್ತಿನಲ್ಲಿ ಅಲ್ಲಿಗೆ ಹೋಗೋದು ಬೇಡ ಅನಿಸ್ತದೆ. ಅದು ಅಲ್ಲೇ ನಂಗೆ ಕೀಕು ಬೇರೆ ಜಾಸ್ತಿ ಆಯ್ತೈತಪ್ಪ. ಈ ಟೈಮಲ್ಲೆಲ್ಲ ಬೇಡಪ್ಪ. ನೋ, ನಾನು ರೌಡಿ ಬೇಬಿನ ನೋಡ್ಲೇಬೇಕು. ಬಾಸ್, ಅವ್ರನ್ನ ನಾಳೆ ಬೆಳಗ್ಗೆ ನೋಡಿದ್ರು ಅವರು ರೌಡಿ ಬೇಬಿನೇ ಆಗಿರ್ತಾರೆ ಬಾಸ್. ಇವತ್ ಯಾಕೆ ನೀವು ಇಷ್ಟೊಂದು ರಿಸ್ಕ್ ತಗೊಂತಿದ್ದೀರಾ? ಆರಾಮ್ಸೆ ಮನೆಗೆ ಹೋಗಿ ಮಲ್ಗ್ಬಿಡಿ. ವೇದಾಂತ್, ಅಮ್ಮು ಏನ್ ಸೌಂಡ್ ಅದು? ಗೊತ್ತಿಲ್ಲ ಅಣ್ಣ, ಕಿಟಕಿಗೆ ಏನೋ ಬಂದ್ ಬಡ್ದಂಗಾಯ್ತು, ಅದು ಶಬ್ದ ಆಯ್ತು. ಹಾಗಿದ್ರೆ ಅದು ವೇದಾಂತೆ. ವೇದಾಂತ? ಅವನ ಯಾಕೆ ಹಾಗೆ ಶಬ್ದ ಮಾಡ್ತಾನಣ್ಣ? ಯಾರೋ ಕಲ್ಲಲ್ಲಿ ಹೊಡೆದಿರೋ ತರ ಇತ್ತು. ಅದು ಪಕ್ಕ ಕಲ್ಲೇ ಆಗಿರುತ್ತೆ. ಅದು ಹೊಡೆದವರು ಕೂಡ ವೇದಾಂತ ಆಗಿರ್ತಾರೆ. ನೀನ್ ಮೊದ್ಲು ಹೋಗಿ ನೋಡಮ್ಮ. ಹಾ, ಏನು ನೋಡ್ತೀನಿ. ಏನಾಯ್ತೆ? ಅಣ್ಣ, ಹಣೆ ಕಲ್ ಬಡಿತು. ಚೂರು ದೊಡ್ಡದ್ರಲ್ಲಿ ಹೊಡಿಬೇಕು. ಅಣ್ಣ, ನೀವ್ ಹೇಳಿದ್ ಕರೆಕ್ಟ್, ಕಲ್ ಹೊಡಿತಿರೋದು ಅವನೇ. ನಾನು ಹೇಳ್ದೆ ಅಲ್ವಾ, ಹೇಗಾದ್ರೂ ಮ್ಯಾನೇಜ್ ಮಾಡು. ಹಾಯ್ ಬಜಾರಿ, ನನ್ನ ಸಿಗ್ನಲ್ ಇಷ್ಟು ಬೇಗ ರೀಚ್ ಆಯ್ತಾ? ನಿನ್ಗೇನಯ್ಯ ಬಂತು ದೊಡ್ಡರೋಗ? ಇಷ್ಟು ತಲೆ ನಾನು ನೋಡ್ಕೊಂಡು ಯಾಕೆ ಬಂದೆ? ಮನೇಲೆಲ್ರೂ ಮಲಗಿದ್ದಾರೆ. ನೀನ ನೋಡ್ಬೇಕು ಅನ್ನಿಸ್ತು, ಬಂದೆ. ನನ್ನ ಹುಡುಗಿನ ನಾನ್ ನೋಡೋದಿಕ್ಕೆ ಟೈಮ್ ನೋಡ್ಕೊಂಡ್ ಬರ್ಬೇಕಾ? ಇರು, ನಿನಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ಅಲ್ಲೇ ಬಂದೆ. ನಿನಗೇನೋ ಆಗಿದೆ, ಕುಡ್ದಿದ್ಯಾ? ಕುಡ್ದಿದ್ದೀನಿ. ಫ್ರೂಟ್ ಜ್ಯೂಸ್ 3 ಸಲ ಕಾಂತಾನೆ ಕೊಟ್ಟಿದ್ದು, ಚೆನ್ನಾಗಿತ್ತು. ನೀಗೂ ತರ್ಸ್ಲಾ? ಜ್ಯೂಸು ಅಂತ ಇವನಿಗೆ ಎಣ್ಣೆ ಕೊಡ್ಸಿದ್ದಾರೆ, ಗದ್ದು ಗೊತ್ತಾಗಿಲ್ಲ. ಅಯ್ಯೋ, ಕರೆಕ್ಟ್ ಅಲ್ವಾ? ನಾನ್ ಕುಡ್ದಾಗ ನಂಗೂ ಗೊತ್ತಾಗಿರ್ಲಿಲ್ಲ. ಬಜಾರಿ, ಏನ್ ಯೋಚನೆ ಮಾಡ್ತಿದ್ಯಾ? ತಮಗೆ ಇಷ್ಟೊತ್ತಲ್ಲಿ ಇಲ್ಲೇನ್ ಕೆಲಸ ಅಂತ ಯೋಚನೆ ಮಾಡ್ತಿದ್ದೆ. ಕೆಲಸ ಏನೂ ಇಲ್ಲ, ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ಮಾತಾಡೋದು ನೀನು? ಅದೇನೇ ಇದ್ರು ನಾಳೆ ಬೆಳಿಗ್ಗೆ ಮಾತಾಡೋಣ, ಈಗ ವಾಪಸ್ ಹೋಗು. ಏನೋ ತುಂಬಾ ಇಂಪಾರ್ಟೆಂಟ್, ನಾನು ಈಗಲೇ ಮಾತಾಡ್ಬೇಕು. ಕರ್ಮ ಕಾಂಡ, ಈಗಂತೂ ಮಾತಾಡಕ್ಕಾಗಲ್ಲ. ಇರು, ಬಂದೆ. ಬಾ. ನೋಡ್ದೇನೆ ವೇದನ್ ಬಾವನ ನೋಡ್ಬೇಕು ಅಂದ್ಲು. ವೇದನ್ ಬಾವನೇ ಸಿಕ್ಬಿಟ್ರು. ಅದಕ್ಕೆ ಟೆಲಿಪತಿ ಅನ್ನೋದು. ಇವ್ರ ಮದ್ವೆ ಆದ್ಮೇಲೂ ಇದೇ ತರ ಲವ್ ಬರ್ಡ್ಸ್ ತರ ಇರ್ತಾರೆ ಅನ್ಸುತ್ತೆ. ಎಷ್ಟು ಕ್ಯೂಟ್ ಅಲ್ವೇನೆ? ಲೈಡನ ಸರ್, ಜಾಸ್ತಿ ನೋಡ್ಬೇಡ, ಜುರ್ಸಿ ಆಗುತ್ತೆ. ಹೋಗಿ ಮಲ್ಕೊಳ್ಳೆ. ನೀನೇನ್ ಮಾಡ್ತೀಯಾ? ನಾನು ಆರ್ತಿಕನ್ ಕಾಲ್ ಮಾಡಿ ವೇದನ್ ಬಾವ ಬಂದಿದ್ರು ಅಂತ ಹೇಳ್ತೀನಿ. ನಡಿ.
ಪ್ಲೀಸ್ ಬಜಾರಿ, ನನ್ನ ಬಿಟ್ಟು ಹೋಗ್ಬೇಡ. ಇವನು ಯಾಕೆ ಊರಲ್ಲಿ ಇಲ್ದಿರೋ ಮ್ಯಾಟ್ರ್ ಎಲ್ಲ ಮಾತಾಡ್ತಿದ್ದಾನೆ? ಒಂದ್ಸಲ ಹೇಳ್ದ ಓಕೆ, ಆದ್ರೆ ಮತ್ ಅದನ್ನೇ ಹೇಳ್ತಿದ್ದಾನಲ್ಲ. ನನ್ಗೆ ನೀನೊಬ್ಬ ಬಾಯ್ ಫ್ರೆಂಡ್ ಇದ್ದಾನ, ಇವನ್ ಬಿಟ್ಟು ಅವನ ಕಟ್ಕೊಳಕ್ಕೆ ಈ ಸುಳ್ಳು ಪುಳ್ಳೆಗಿಂತ ಕಲಬೆರಕೆ ಥಾಟ್ ಎಲ್ಲ ಯಾಕೆ ಬಂತು? ಎಲ್ಲ ಎಣ್ಣೆ ಪ್ರಭಾವ ಅನ್ಸುತ್ತೆ. ಪಾಪಚ್ಚಿ ಇದು, ಇವ್ರ ಜೊತೆ ಯಾಕೆ ಹುಡುಗಾಟ ಆಡ್ತಾರೆ? ಈ ಭಾವ ಅಣ್ಣ ಕಾಣ್ತಾ ಇಲ್ಲ. ನಾಳೆ ಇದೆ ಅವ್ರಿಗೆಲ್ಲ ಮಾರಿ ಹಬ್ಬ. ಮೊದಲು ಇವ್ರು ನಶೆ ಎಳೆಯೋ ಹಾಗೆ ಏನಾದ್ರೂ ಮಾಡ್ಬೇಕು. ಎಣ್ಣೆ ಹೊಡೆದಾಗ ನಶೆ ಎಳೆಯೋಕೆ ಏನ್ ಮಾಡ್ತಾರೆ? ನಾನೇನ್ ಮಾಡಿದ್ದೆ? ಹೋ, ನಮ್ಗೇನು ನೆನಪೇ ಇಲ್ವಲ್ಲ. ಹಾ, ವೇದಾಂತ್ ಯೋಗಟ್ ಕುಡ್ಸಿತ್ತ. ಮಜ್ಜಿಗೆ ಕುಡಿದ್ರೆ ನಶೆ ಎಳೆಯುತ್ತೆ. ಆದ್ರೆ ಇಷ್ಟೊತ್ತಲ್ಲಿ ಮಜ್ಜಿಗೆ ಎಲ್ಲಿಂದ ತರೋದು ಶಿವ? ಮನೇಲಿ ಇದ್ದಿದ್ರೆ ಕೊಡ್ಬೋದಿತ್ತು. ನಾನ್ ಬೇರೆ ಇವನ್ನ ಎತ್ತಕೊಂಡ್ ಬಂದ್ಬಿಟ್ಟಿದ್ದೀನಿ. ಈಗ ಏನ್ ಮಾಡೋದು? ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ. ಈ ಪ್ರಾಣಿ ಇಲ್ಲಿಂದ ಎಲ್ಲಾದ್ರೂ ಹೋಗ್ಬಿಟ್ರೆ? ಅವನಿಗಿರೋ ಕಂಡೀಷನ್ ಅಲ್ಲಿ ಒಂದ್ ಹೆಜ್ಜೆ ಇಡೋದು ಡೌಟ್ ಇದೆ. ಒಂದ್ ನಿಮಿಷ ಇಲ್ಲೇ ಇರೋ, ಬಂದೆ. ಇಲ್ಲಿ ಹೋಗ್ಬೇಡ ಆಯ್ತಾ? ಅಣ್ಣ, ಮಜ್ಜಿಗೆ ಏನಾದ್ರೂ ಇದ್ಯಾ? ಇಷ್ಟೊತ್ತಲ್ಲಿ ಮಜ್ಗೆನಾ? ಯಾಕ್ರಿ? ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಅದ್ ಬಿಟ್ಟು ವಂಶ ವೃಕ್ಷ ಎಲ್ಲ ಕೇಳಿದ್ರೆ ಜನ್ಮ ಜಾಲಾಡ್ಬಿಡ್ತೀನಿ. ಅದೇನು ಹುಡುಗಿರೋ ಏನೋ, ಕಾಲ ತುಂಬಾ ಕೆಟ್ಟೋಯ್ತು. ಹಲೋ ಅಣ್ಣ, ಕಾಲ ನೆಟ್ಟಿಗೆ ಇದೆ, ನಿಮ್ ತಲೆ ಸೊಟ್ಟೆಗಾಗಿದೆ. ತಗೊಳ್ಳಿ. ತಗೋ. ಏಯ್, ಬೇಡ ಅಂದ್ರೆ ಕೇಳೋರು ಯಾರು? ನಿನ್ ಕಾಟ ತಡೆಕಾಗ್ತಿಲ್ಲ. ಕೊಡಿ ಕೊಡಿ ಕೊಡಿ. ಏನ್ ಬಜಾರಿ ನೀನು ಹಿಂಸೆ ಮಾಡ್ತೀಯ? ಏ, ಸುಮ್ನೆ ಮಾತಾಡ್ದೆ ಕೊಡಿ. ನಾನೇ ಕೊಡಿಸ್ತೀನಿ. ತಗೋ ತಗೋ, ಕುಡಿದ್ಬಿಡು. ಇನ್ನೊಂದು ಕೊಟ್ಬಿಡ್ತೀನಿ. ಸಾಕು ಬಿಡು, ಸಾಕು ಬಿಡು. ಈಗ ಹೇಗಿದೆ? ನೀನಿವತ್ತು ತುಂಬಾ ಚೆನ್ನಾಗಿ ಕಾಣ್ತೀಯ. ನಿನ್ ಮುಖ ಫುಲ್ ಬ್ರೈಟ್ ಆಗಿದೆ. ಕಾಣಿಸುತ್ತಪ್ಪ, ಚೆನ್ನಾಗೆ ಕಾಣಿಸುತ್ತೆ. ಹಿಂದೆ ಕೂತ್ಕೋ, ಬಾ ಹೋಗೋಣ. ಎಲ್ಲಿಗೆ? ಯಾವಳಿ ಗೊತ್ತು? ಯಾವಳಿ ಗೊತ್ತು ಅಂದ್ರೆ? ಬೇಡ ನೋಡು, ನಾನಂತೂ ಮೊದಲೇ ಲೂಸ್, ಇವತ್ತು ನೀನಂತೂ ದೊಡ್ಡ ಲೂಸ್. ಇಂಥ ಟೈಮಲ್ಲಿ ಎಲ್ಲಿಗೆ ಏನು ಅಂತೆಲ್ಲ ಬೇಕಾಗಿಲ್ಲ. ಬಾ, ಸುಮ್ಮನೆ ಹಿಂದೆ ಕೂತ್ಕೋ ಬಾ. ಒಂದ್ ನಿಮಿಷ. ಏನು? ನೀನನ್ನ ಬಿಟ್ಟು ಹೋಗೋಣ ಅಲ್ವಾ? ಹೇ, ನೀನ್ ಒಂದೇ ಒಂದ್ಸಲ ಈ ಮಾತಿನ ಕೇಳಿದ್ರೆ ರಾಣಿ ತಗೊಂಡು ನಿನ್ ತಲೆ ಮೇಲೆ ಹಾಕ್ಬಿಡ್ತೀನಿ. ನನ್ ಹಣೆಯಲ್ಲಿ ನೀನೆ ಅಂತ ಬರ್ದಾಗಿದೆ. ಇನ್ನೆಲ್ಲಿಗಯ್ಯ ಹೋಗ್ಲಿ? ಬಾ ನನ್ ಜೊತೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ಇಲ್ಲಿರೋ ಗಾಡಿ ಅಷ್ಟು ತಲೆ ಮೇಲೆ ಹಾಕ್ಬಿಡ್ತೀನಿ. ಆದ್ರೂ ಇಲ್ಲಿಗೆ? ತಾಜ್ ಮಹಲ್ಗೆ. ಹೌದಾ? ಬಾ ಬಾ ಬಾ. ಡೆಸ್ಟಿನೇಷನ್ ರೀಚ್ ಆದ್ವಾ? ಹಾ, ಅದೇ ತಾಜ್ ಮಹಲ್. ಚೆನ್ನಾಗಿದೆ ಅಲ್ವಾ? ಏಯ್, ಇದು ನೋಡ್ರಿ ಎಷ್ಟೊಂದು ಚಿಕ್ಕದಾಗಿದೆಯಲ್ಲ. ಅದಂಗೆ ಇರೋದು. ರಾಣಿ ಡಬ್ಬ ರಾಣಿ ಮೇಲೆ ಕುತ್ಕೊಂಡು ನಾವು ತಾಜ್ ಮಹಲ್ ತನಕ ಬಂದಿದೀವಿ ನೋಡು. ಗ್ರೇಟ್. ಇನ್ನು ಸ್ವಲ್ಪ ಹೊತ್ತು ರಾಣಿ ಮೇಲೆ ಇದ್ದಿದ್ರೆ ಪ್ಯಾರಿಸ್ಗೂ ಹೊಟ್ಟೋಗ್ತಿದ್ವಿ. ಸುಮ್ನೆ ನಿತ್ಕೋ. ಅಣ್ಣ, ಒಂದ್ ಸ್ವೀಟ್ ಬಿಡಕ್ ಕೊಡಿ. ತಗೋತೀನಿ, ತಗೋ. ಏನಿದು? ಆಗ್ರಾ ಸ್ಪೆಷಲ್ ಪೇಟ. ತಿನ್ನು. ಪೇಟ ಎಷ್ಟು ಚೆನ್ನಾಗಿದೆ ಅಲ್ಲ. ಆದ್ಯಾಗೆ ಇದ್ರ ಹೆಸರು ಕೂಡ ಹೇಳೋ ಬರಲ್ಲ, ಪೇಡ ಅಂತ ಕರೀತಾಳೆ.
ಏನ್ ನೋಡ್ತಿದ್ದೀರಾ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ, ಯಾರ ಕಿತಾಪತಿ ಮಾಡಿದ್ದು? ಈಗಿರೋ ವಿಚಾರನ ನಾನೇ ಬಾಯಿ ಬಿಟ್ರೆ ಎಣ್ಣೆ ಒಡ್ಸಿದ್ ಕಾಣ್ತಾ ಆದ್ರೂ ಉಪ್ಪು ಖಾರ ಹರಿಯೋದು ನನಗೇನೆ. ಸುಮ್ಮನಿರೋದೇ ಬೆಟ್ರು. ರೀ ಕಾಂತ, ಇದ್ರಿಂದ ನಿಮ್ ಕೈವಾಡ ಇದ್ಯಾ? ಯಾಕ್ರಿ, ನಿಮ್ಗ್ ಮಾಡಕ್ ಬೇರೆ ಏನು ಕೆಲ್ಸ ಇರ್ಲಿಲ್ವಾ? ಇಂಥ ಆಪಾದನೆ ಹೊತ್ಕೊಂಡು ನಾನು ಆಚೆಗಡೆ ಓಡಾಡೋದಾದ್ರೂ ಹೇಗೆ ಮೇಡಮ್? ಸಂಬಳ ಕೊಡೋ ಬಾಸ್ಗೆ ಎಣ್ಣೆ ಹೊಡಿಸ್ಬಿಟ್ಟ ಅಂದ್ರೆ ನನ್ನ ಇಮೇಜ್ ಏನಾಗಲ್ಲ ಹೇಳಿ. ಸಾಕು ಸುಮ್ನಿರಿ, ಕಂಡಿದ್ದೀನಿ. ಮೊದ್ಲೇ ಚೋಟೋದ ಇದ್ದೀರಾ, ಚಪ್ಪೆರಳಲ್ಲಿ ಒತ್ತಿ ಭೂಮಿ ಒಳಗೆ ಕಳಿಸ್ಬಿಡ್ತೀನಿ. ಹುಡುಗಾಟ ಆಡೋದಕ್ಕೂ ಒಂದ್ ಲಿಮಿಟ್ ಬೇಡವಾ? ಸಾರಿ ಮೇಡಮ್. ಅಂದ್ರೆ ಈ ಕೆಲ್ಸ ಮಾಡಿದ್ದು ನೀವೇ. ಒಳ್ಳೆ ಲೂಸು ಕಂಡ್ರೆ ನೀವು. ಯಾಕ್ರಿ ಕುಡ್ಸಿದ್ರಿ? ಮೇಡಮ್ ಸತ್ಯವಾಗ್ಲು ತಮಾಷೆ ಮಾಡಕ್ಕಾಗ್ಲಿ ಇಲ್ಲ ತಮಾಷೆ ನೋಡಕ್ಕಾಗ್ಲಿ ಕುಡಿಸ್ಲಿಲ್ಲ ಮೇಡಮ್. ಬಾಸು ನನ್ನ ತುಂಬಾ ಟೆನ್ಷನ್ ಅಲ್ಲಿ ಇದ್ರು, ಅಪ್ಸೆಟ್ ಆಗಿದ್ರು. ಅವ್ರ ಮೂಡ್ ಸರಿ ಹೋಗ್ಲಿ, ಹ್ಯಾಪಿಯಾಗಿ ಎಂಜಾಯ್ ಮಾಡ್ಲಿ ಅಂತ ಸ್ವಲ್ಪ ಎಣ್ಣೆನ ಜ್ಯೂಸ್ ಅಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟೆ ಮೇಡಮ್. ಸತ್ತೇರಿಕೆ, ಬಾಸ್ ತುಂಬಾ ಬೇಜಾರಲ್ಲಿದ್ದಾರೆ, ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಲೈಫೇ ಬೇಡ ಅಂತಿದ್ದಾರೆ ಅಂತ ವಿಷಯನೂ ಹಾಕೊಟ್ಬಿಡ್ತೀರಾ? ಬಿಡ್ತು ಅನ್ನಿ ಮೇಡಮ್. ರೀ ಏನ್ರಿ ಬಿಡ್ತು ಅನ್ನೋದು? ಪ್ರಿನ್ಸಿಪಲ್ ಹಿಡ್ಕೊಂಡು ಬದುಕ್ತಿರೋರ್ನ ಕೈಯಾರೆ ಹಾಳು ಮಾಡ್ತಿದ್ದೀರಾ. ಎಲ್ರು ಸಹವಾಸ ದೋಷದಿಂದಾನೆ ಕೆಡೋದು ಅಂತ ಪ್ರೂವ್ ಮಾಡ್ಬಿಟ್ರಲ್ರಿ. ಕಿತಾಪತಿ ಮಾಡೋದ್ ನೀವು, ಆಮೇಲೆ ಅದನ್ನ ಅನುಭವಿಸೋದು ನಾನು. ನೀವು ಮಾಡಿದ ಎಡ್ವಟ್ಟಿಗೆ ರಾತ್ರಿ ಎಲ್ಲ ಅವನ್ನ ಸಂಭಾಳಿಸೋದಲ್ಲೇ ಕಳ್ದ್ಬಿಟ್ಟಿದೀನಿ. ಅಮ್ಮ ಕಾಂಡ, ಬರ್ತಿರೋ ಕೋಪಕ್ಕೆ ನಿಮ್ಮನ್ನ. ಮೇಡಮ್ ಮೇಡಮ್ ಏನೋ ಚಿಕ್ಕ ಹುಡುಗ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂತ ಹೊಟ್ಟೆಗೆ ಹಾಕೊಂಡ್ಬಿಡಿ ಮೇಡಮ್. ದೇವ್ರಾಣೆ, ಕಾಮಿಡಿ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಬಾಸು ತುಂಬಾ ಫೀಲ್ ಮಾಡ್ಕೊಂಡಿದ್ರು ಅಂತ ಹಾಗೆ ಮಾಡಿದೆ ಅಷ್ಟೇ. ಬುದ್ಧಿ ಇಲ್ದಿರೋರ್ಗೆ ಬುದ್ಧಿ ಹೇಳ್ಬೋದು, ಮುಕ್ರು ಬುದ್ಧಿ ಇರೋರ್ಗೆ ಬುದ್ಧಿ ಹೇಳೋದು ವೇಸ್ಟ್. ನೀವ್ ಹೇಳಿ ಬಾಬಾ, ವೇದಾಂತ್ ಯಾಕೆ ಅಪ್ಸೆಟ್ ಆಗಿದ್ದ? ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನ್ ನಡೀತು? ಏಯ್, ನಿನ್ನ ಈಗ್ಲೇ ತಗೊಂಡೋಗಿ ತಿನ್ಕಣೆ. ಏಯ್, ತೆಗ್ಯ ಕೈ. ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ವೇದಾಂತ್ಗೆ ಹೋಗ್ಲೇ ಬೇಡ ಅಂತ ಹೇಳ್ಬಿಡ್ತಿದ್ದೆ. ಹಾಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾವಲ್ಲಿ ಪಾರ್ಟಿನೇ ಇಡ್ತಾ ಇರ್ಲಿಲ್ಲ. ಬಾಬಾ, ಅವ್ನ್ ಏನ್ ರೋದನೆ ಅನ್ಭವಿಸಿದ್ನೋ ಗೊತ್ತಿಲ್ಲ, ಆದ್ರೆ ರಾತ್ರಿ ಎಲ್ಲ ನೀನ್ ನನ್ ಬಿಟ್ಟು ಹೋಗಲ್ಲ ತಾನೆ, ನೀನ್ ನನ್ ಜೊತೆಗೆ ಇರ್ತೀಯ ಅಲ್ವಾ ಅಂತ ಪದೇ ಪದೇ ಹೇಳ್ತಿದ್ದ. ಅವ್ನ್ ಯಾಕೆ ಹಂಗ್ ಮಾತಾಡ್ದ ಅಂತ ನನಗ್ ಈಗಲೂ ಅರ್ಥ ಆಗ್ತಿಲ್ಲ ಬಾಬಾ. ಹೌದಾ? ಹಾಗಲ್ಲ ಅನ್ನ. ಸುಳ್ಳು ಹೇಳಕ್ ನಂಗೆ ಹುಚ್ಚ? ಪಾಟೀಲ್ ಮತ್ತೆ ನನ್ನದ್ರು ಎಡ್ವಟ್ ಆಯ್ತಾ? ಎಡವಟ್ಟೇನು ಆಗಿಲ್ಲ ರೌಡಿನದ್ನಿ. ಬಟ್ ನಾವ್ ಮಾಡಿದ ಬಿಲ್ ನ ಬೇರೆ ಯಾವ್ದೋ ಹುಡುಗಿ ಪೇ ಮಾಡಿ ಹೊಟ್ಟೋದ್ಲು. ಹುಡ್ಗಿ ಕೊಟ್ಲಾ? ಯಾರು ಅಂತ ನನ್ಗೂ ಗೊತ್ತಿಲ್ಲ. ಬಿಲ್ ಕೊಟ್ಲು ಅಂತೀರಾ, ಗೊತ್ತಿಲ್ಲ ಅಂತೀರಾ? ಏನ್ ನಡೀತು ಬಾಬಾ ಅಲ್ಲಿ? ಮೇಡಮ್, ಬಾಸ್ ಬಂದ್ರು. ನೀವು ನಮ್ಮನ್ನ ತಟ್ಕಟೆಯಲ್ಲಿ ನಿಲ್ಸಿ ಕ್ರಾಸ್ ಕ್ವಶನ್ ಮಾಡೋ ಬದಲು ಸೀದಾ ಬಾಸ್ ಹತ್ರನೇ ಡೀಟೇಲ್ ರಿಪೋರ್ಟ್ ತಗೊಳ್ಳೋದು ಒಳ್ಳೇದನ್ಸುತ್ತೆ. ಅದನ್ನೇನ್ ಹೇಳ್ಬೇಕಾಗಿಲ್ಲ, ನನಗ್ ಗೊತ್ತು. ವಿಕ್ಕಿ ಬಾಸ್, ಬೀಸೋ ದೊಣ್ಣೆ ತಪ್ಪು, ಆದ್ರೆ ಅದೇ ದೊಣ್ಣೆ ಬಾಸ್ ಕಡೆಯಿಂದ ವಾಪಸ್ ರಿವರ್ಸ್ ಬಂದ್ರೆ ಏನು ಮಾಡೋದು ಅಂತ ಯೋಚನೆ ಮಾಡಿ.
ಓ ವೇದಾಂತ್ ರೆಡಿನಾ? ರೆಡಿ. ಪಾಪ ಕಣೋ ಅಣ್ಣ, ಅವನಿನ್ನೂ ಮಲಗಿದಾನೆ. ಮಲ್ಗೆ ಇರ್ಲಿ, ಅವನಿದ್ರೆ ನಾವು ಅನ್ಕೊಂಡ್ ರೀತಿಯಲ್ಲಿ ಪನಿಷ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ. ಅದೇ ಮತ್ತೆ ಅವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನೆನಪಲ್ಲಿರೋದು ಬುದ್ಧಿ ಬರೋದು. ನಾನ್ ಮತ್ತಿದ್ರೆ ನೀನ್ ಸುಮ್ಮನಿರ್ತಿದ್ಯಾ? ಇಲ್ಲ, 1 ವರ್ಷ ಆಚೆ ಮಲಗಿಸ್ತೀನಿ. ಈಗ ಮಾಡಿದ್ರೆ ನೀನ್ ಯಾವತ್ತೂ ಮರೆಯೋದಿಲ್ಲ. ಬನ್ನಿ. ಅಪ್ಪ, ಅಮ್ಮ, ಅಜ್ಜಿ, ನಾವಿದ್ ಹೋಗಿ ಬರ್ತೀವಿ. ಸರಿ, ಕೊಡೋಣ ಬಾ, ಹೋಗಿ ಬರ್ತೀವಿ. ಹ್ಯಾಪಿ ಯುಗಾದಿ. ಕೊಡೋಣವಾ? ಕೇಳ್ತಿರಲ್ಲ ಅದಕ್ಕೆ ಇನ್ನೊಂದ್ 2 ನಿಮಿಷ ಇಲ್ಲೇ ಇದ್ರು ನಮ್ಮಮ್ಮ ನಿಮ್ನು ಸೇರ್ಸ್ಕೊಂಡು ಹಬ್ಬ ಮಾಡ್ಬಿಡ್ತಾಳೆ. ಹೌದಾ? ಯಾಕೆ? ಮತ್ ಇನ್ನೇನಣ್ಣ, ಇವತ್ ಹಬ್ಬ ಇಟ್ಕೊಂಡು ಯಾಕೆ ಆಚೆ ಹೊರಟಿದ್ದೀರಾ ಅಂತ ಆಗ್ಲೇ ನಕರ ಶುರು ಆಗೋಗಿತ್ತು. ಅಂದ್ರೆ ನಾನ್ ಹಠ ಮಾಡಿ ಹೋಗ್ಲೇಬೇಕು ಅಂತ ಹೇಳ್ ಬಂದಿದ್ದೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಅಮ್ಮ ಲಾಕ್ ಮಾಡೋದಂತೂ ಗ್ಯಾರಂಟಿ. ತಗೊಳ್ಳಿ ಬೇವು ಬೆಲ್ಲ. ಥ್ಯಾಂಕ್ ಯು. ನಿನ್ನೆ ನಾನೇ ನನ್ನ ಕೈಯಾರ ತಿನ್ನಿಸ್ತೀನಿ. ಆರೋಗ್ಯ ಸರಿ ಇಲ್ಲ. ಯಾಕೆ ಅಷ್ಟೊಂದು ಕಹಿ ಇದೆಯಾ? ನನ್ ಮನೇಲಿ ತಿನ್ನಲ್ಲ. ನಮ್ಮಮ್ಮ ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ಬೇಬ್ನ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ. ಯಾಕೋ ಅತ್ತೆ ಆಯ್ತು. ನಮ್ಮಮ್ಮನ ತುಂಬಾ ಆಡ್ಕೋಬೇಡ, ನನಗೆ ಕೋಪ ಬರುತ್ತೆ. ಸುಮ್ಮನೆ ತಮಾಷೆಗೆ ಹೇಳಿದೆ. ಆಗ್ಬಾ ದಾರಿಗೆ. ಆದ್ರೆ ಕಹಿ ಸ್ವಲ್ಪ ಜಾಸ್ತಿನೇ ಇತ್ತು. ಅಷ್ಟೇ ತಾನೇ, ಸ್ವೀಟ್ ಆಗಿ ನಾನಿದ್ದೀನಲ್ಲ. ನನ್ ನೋಡಿತೀನಿ, ಕಹಿನೇ ಗೊತ್ತಾಗಲ್ಲ. ಸಾಕ್ ಮಾಡಿ ನಿಮ್ಮ ಆಟ. ಜಾಸ್ತಿ ಸ್ವೀಟ್ ಆದ್ರೆ ಅಣ್ಣಂಗ್ ಶುಗರ್ ಬರುತ್ತೆ. ನಿಮ್ ಈ ಸಂಭ್ರಮ ಸಡಗರ ಎಲ್ಲ ಎಷ್ಟು ಬೇಗ ಮುಗೀತು ಅಷ್ಟು ಬೇಗ ನಾವು ಅಂದ್ಕೊಂಡಿರೋ ಜಾಗಕ್ಕೆ ಹೋಗ್ಬೋದು. ಸರಿ ಅಣ್ಣ. ಹೌದು, ವಿಕ್ಕಿ ಬಾಬಾ ಇಲ್ಲಿ ಕಾಣ್ತಿಲ್ಲ. ಅವನು ಮೇಲಿದ್ದಾನೆ. ಮೇಲಿದಾರ ಅಂದ್ರೆ? ಎಲ್ಲರಿಗಿಂತ ಮೇಲಿದ್ದಾನೆ. ಕಾರ್ ಟಾಪ್ ನೋಡು. ಆದ್ಯ ಏನಿದು ವಿಕ್ಕಿನ ಕಳ್ಕಟ್ಟಿದ್ದೀರಾ? ಅದು ಮಾಡಿರೋ ತಪ್ಪಿಗೆ ಕೊಡ್ತಿರೋ ಪನಿಷ್ಮೆಂಟ್. ಪಾಪ ಅಣ್ಣ, ಸಾಕು ಪನಿಷ್ಮೆಂಟ್, ಕೆಳಗಿಳಿಸಿ. ಅವನು ಏನು ಆಗಲ್ಲ, ನೀವಿರು ಬನ್ನಿ ಕೂತ್ಕೊಳ್ಳಿ. ಧ್ರುವ, ನಿನ್ ಕೈಯಲ್ಲಿ ಏನಿದೆ? ಆಚೆಲ್ಲೂ ತಿನ್ಬಾರ್ದು ಅಂತ ಅಮ್ಮ ತಿಂಡಿ ಕೊಟ್ಟಿದ್ದಾರೆ. ಓ, ಇವತ್ತು ನಿಮ್ಮ ಅಮ್ಮನ ಕೈ ರುಚಿ ತಿನ್ನೋ ಭಾಗ್ಯ ನನಗಿದೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಹೌದು, ಕಾಂತ ಬಂದಿಲ್ವಾ? ಅವ್ರನ್ನ ಮುಂಚೆನೆ ಫಾರ್ಮ್ ಹೌಸ್ ಕಳ್ಸಿದೀವಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ. ಸರಿ, ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಣ ಬಾ. ವಿಕ್ಕಿ ಬಾವನ ಮಲ್ಗಿದ ಜಾಗದಿಂದ ಎತ್ತಾಕೊಂಡ್ ಬಂದು ಕಾರ್ ಮೇಲೆ ಮಲಗಿಸಿ ಅವ್ರ ಕೈ ಕಾಲನ್ನ ಕಟ್ಟಾಕಿ ಅಲ್ಲಿಂದ ಇಲ್ಲಿಗೆ ಬರೋವರೆಗೂ ಅವ್ರಿಗೆ ಎಚ್ಚರ ಆಗಿಲ್ಲ. ಅಂದ್ರೆ
ಅವ್ರಿಗೆ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀರಾ ಹೇಗೆ? ಅಯ್ಯೋ ಅಮ್ಮೋ, ಅವನಾಗವನೇ ಹೇಳೋವರೆಗೂ ಅವ್ನ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಅವ್ನ ಎಚ್ಚರ ಆಗಲ್ಲ. ಅಷ್ಟು ದೊಡ್ಡ ಕುಂಕರ್ಣ ಅವನು. ನಡ್ರಿ ಹೋಗೋಣ. ಆಲ್ ದಿ ಬೆಸ್ಟ್. ಯಾರೋ ಕಿಡ್ನಾಪ್ ಮಾಡ್ತಾ ಇದಾರೆ. ನಮ್ಮ ಅಣ್ಣ ಯಾರು ಅಂತ ಗೊತ್ತಿಲ್ಲ ನಿಮ್ಗೆ. ಅಗ್ರಜ್ ಗೊತ್ತಾದ್ರೆ ನಿಮ್ನ ಯಾರು ಸುಮ್ಮನೆ ಬಿಡಲ್ಲ. ನಿಲ್ಸ್ರ ಕಾರು. ಯಾವ ಇಷ್ಟು ಟೈಟ್ ಆಗಿ ಕಟ್ಟ ಇರೋದ್ಲೆ. ಕಾರ್ತಿಕ್, ಇದನ್ನೆಲ್ಲ ನಾವೇ ಮಾಡಿರೋದು ಅಂತ ಅವನು ಖಂಡಿತವಾಗ್ಲೂ ಗೊತ್ತಿಲ್ಲ. ಇದನ್ನ ನಾವೇ ಮಾಡಿರೋದು ಅಂತ ಅವ್ನಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ನು ಮಾಡಿರೋ ತಪ್ಪ ಅವ್ನಿಗೆ ಅರ್ಥ ಆಗೋದಿಲ್ಲ. ಮೇಲ್ಗಡೆ ಹೋಗಿ ಒಂದು ನಾಯಿ ಹೇಳ್ಬಿಡಿ. ನೀವೇ ಬೆಳಿಗ್ಗೆ ಎದ್ದ ತಕ್ಷಣ ಡೀಲ್ಗೆ ರೆಡಿ ಅಂತ ನೀವೇ ತಾನೇ ಹೇಳಿದ್ದು. ನೀವೇ ತಾನೇ ಹೋಗಿ ಕಟ್ಟಾಕಿದ್ದು. ಈಗ ನೀವೇ ಹೋಗಿ ಮಾತಾಡಿ. ಹಿಟ್ಟು ಮಿಕ್ಸ್ ಮಾಡೋದು ನಾನೇ, ಚಪಾತಿ ಒತ್ತೋದು ನಾನೇ, ಬೇಯಿಸೋದು ನಾನೇ, ಆದ್ರೆ ತಿನ್ನೋದು ಮಾತ್ರ ಇವ್ರು. ಕರ್ಮಗುರು. ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ, ಓಹೋ, ಯಜಮಾನರು ತುಂಬಾ ಟಾಪ್ ಅಲ್ಲಿ ಇದ್ದೀರಾ. ಗುಡ್ ಮಾರ್ನಿಂಗ್. ಬಾವಾ ನೀವಾ? ನಾನು ಒಬ್ನೇ ಅಲ್ಲ, ಇಡೀ ಗ್ಯಾಂಗೇ ಇದೆ. ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ? ಸ್ವಲ್ಪ ಧೂಳು ಪೊಲ್ಯೂಷನ್ ಜಾಸ್ತಿ ಅನ್ಸುತ್ತಲ್ವಾ? ದುಶ್ಮನ್ ಕಾಯ ಅಂದ್ರೆ ನನ್ ಪಕ್ಕದಲ್ಲೇ ಅನ್ನಂಗಾಯ್ತು. ಯಾರ್ ಕೆಲ್ಸ ಇದು? ಆಕ್ಚುಲಿ ಪ್ಲಾನ್ ಯಾರು ಗೊತ್ತಾ? ನಿಮ್ಮ ಅಣ್ಣ ಅಗ್ರಜಂದು. ಬಾಯ್ ಅಗ್ರಜ. ಬಾವಾ ಚೆಲ್ಲು ಸ್ವಲ್ಪ ಸುಮ್ಮನಿತ್ರ. ಪಾಪ ಅಲ್ಲಿ ಬಾವಂಗ್ ಪ್ರಾಣ ಸಂಕಟ. ನಿಮ್ಗೆಲ್ರಿಗೂ ಚಲಾಟನ? ಅವ್ರ ಪಾಪದವ್ರು ಅಂತ ಹೀಗ್ ಮಾಡ್ತಿದ್ದೀರಾ. ಅದೇ ನನ್ನಂತವ್ರಿಗೆ ಮಾಡಿದಿದ್ರೆ ಜನ್ಮ ಜಾಲಾಡ್ ಬಿಡ್ತಿದ್ದೆ. ವೇದಾಂತ್ ಕಾರ್ ನಿಲ್ಸು. ಬಾವನ್ನ ಕೆಳಗಿಳಿಸಿ ಅವ್ರನ್ನ ಕಾರ್ ಒಳಗಡೆ ನಾನೇ ಕೂರಿಸ್ತೀನಿ. ಹೌದು, ಪಾಪ ವ್ಯಕ್ತಿ. ಅವ್ನು ನಮ್ ಜೊತೆ ಎಂಜಾಯ್ ಮಾಡ್ಲಿ. ಕೆಳಗಿಳಿಸಿ. ಇವತ್ತು ಎಂಜಾಯ್ ಮಾಡ್ತಿರೋದು ಅವ್ನ ವಿಷಯ. ಅದು ಅವನಿಗೂ ಗೊತ್ತಾಗ್ಬೇಕಾನೆ. ಇನ್ನ ಸ್ವಲ್ಪ ದೂರ ಆಸೆ ಮಾಡಿರೋ ತಿಂಡಿ ತಿನ್ನೋದಕ್ಕೆ ನಿಲ್ಲಿಸ್ತಾರೆ. ಅಲ್ಲಿವರೆಗೂ ಅವ್ನ ಮೇಲೆ ಇದೆ. ದಯವಿಟ್ಟು ಕೆಳಗಿಳಿಸಿ. ನನ್ನ ಬಿಸಿಲು ಬೇರೆ ಕಬಾಬ್ ಆಗ್ತಾ ಇದೀನಿ. ಆಮೇಲೆ ಟ್ಯಾನ್ ಆಗ್ಬಿಟ್ರೆ ಎಂಟಿ ಇಷ್ಟ ಪಡಲ್ಲ ನನ್ನ. ದಯವಿಟ್ಟು ಇಳಿಸು ಅಗ್ರಜ, ಇಳಿಸು. ಪೇಪರ್ ಯಾಕೆ ತಿತ್ಕೊಂಡೆ ಪ್ರೀ? ಪೊಲಿಟಿಕ್ಸ್ ನಲ್ಲಿ ಏನೇನೋ ವಿಶೇಷ ನಡೀತಾ ಇದೆ. 5 ನಿಮಿಷ ಓದ್ಬಿಡ್ತೀನಿ, ಆಮೇಲೆ ಮೆಸ್ಕೋಣ. ನಾನು ಟಿವಿನಲ್ಲಿ ವಾರ್ತೆ ನೋಡ್ತೀನಿ. ಅದರಲ್ಲಿ ಏನು ವಿಶೇಷ ಇಲ್ಲ, ಎಲ್ಲ ಬರೀ ವಿಚಿತ್ರನೇ. ನೋಡಿ, ನಮಗೆ 4 ಜನ ಹೆಣ್ಮಕ್ಳು, ಅದ್ರಲ್ಲಿ ಒಬ್ಳಿಗೆ ಮದುವೆ ಆಗಿರೋದು. ಇನ್ನು 3 ಜನ ಬಾಕಿ ಇದ್ದಾರೆ. ನೀವು ಪೇಪರ್ ಓದ್ತಾ ಕೂತ್ಕೊಂಬಿಡಿ, ಕೆಲಸ ಆಗುತ್ತಾ? ನಾವು ರಾಜಕಾರಣಿಗಳಿಗೆ 5 ವರ್ಷಕ್ಕೊಂದ್ಸಲ ವೋಟ್ ಹಾಕ್ತೀವಿ. ನಮ್ಮನೆ ಕೆಲಸ ನೋಡ್ಕೊಳಕ್ಕಲ್ಲ, ಅವ್ರಿಗೆ ಮುಖ್ಯವಾದ ಕೆಲಸ ಬೇರೆ ಇರುತ್ತೆ. ನಮ್ಮ ಸಮಸ್ಯೆನ ನಾವೇ ಬಗೆಹರಿಸ್ಕೋಬೇಕು, ಗೊತ್ತಾಯ್ತಾ? ಯೋಚನೆ ಮಾಡಬೇಡ ಪರಿ, ಎಲ್ಲದಕ್ಕೂ ದೇವರು ಒಂದು ದಾರಿ ತೋರಿಸಿರ್ತಾನೆ. ಹೌದು, ದಾರಿ ತೋರಿಸ್ತಾನೆ ನಿಜ. ಹಾಗಂತ ಕೂತ್ ಜಾಗದಲ್ಲೇ ಎಲ್ಲ ಮಾಡ್ಕೊಡೋದಿಲ್ಲ. ಆ ದಾರಿ ಯಾವುದು ಅಂತ ಹುಡುಕ್ಬೇಕು. ಒಬ್ಳದ್ ಮದ್ವೆ ಆಗೋಗಿದೆ, ಇನ್ನೊಬ್ಳದ್ ಇನ್ನೇನಾಗುತ್ತೆ, ಆಮೇಲೆ ಉಳಿದಿರೋರು ಇಬ್ರೆ. ಯಾವ್ದಕ್ಕೂ ಲೆಕ್ಕ ತಪ್ಪಾರ್ದಪ್ಪ. ಇಬ್ರು ಮದ್ವೆ ಮಾಡ್ದವನ್ಗೆ ಇನ್ನಿಬ್ರು ಮದ್ವೆ ಮಾಡೋದಕ್ಕಾಗೋದಿಲ್ವಾ? ಹೌದು ಹೌದು, ಗಟ್ಟಿ ಬೇಡ ಮೊಳಗ್ಸೋದು ಅಷ್ಟು ಸುಲಭ ಅನ್ಕೋಬೇಡಿ. ಹಣೆ ಬರಹ ಬರೆಯೋನೊಬ್ಬನಾದ್ರೆ ಹೆಣ್ಣೆತ್ತವ್ರ ಪಾಲ್ಗೆ ಅದನ್ನ ತಿದ್ದವನು ಬೇರೆಯವನೇ ಇರ್ತಾನೆ. ಈಗೇನ್ ಮಾಡ್ಬೇಕು ಅಂತಿದ್ಯಾ? ಈ ಮದ್ವೆ ಗೊತ್ತಾಗಿರೋ ಹುಡುಗಿ ಬಾವಿ ಅಳಿಯನ್ ಜೊತೆ ಊರೆಲ್ಲ ಸುತ್ತಾಡ್ಕೊಂಡಿದ್ದಾಳೆ. ನೀವು ಏನು ಹಾಗೆ ಇಲ್ಲ ಅನ್ನೋ ತರ ಪೇಪರ್ ಓದ್ತಾ ಕೂತಿದ್ದೀರಾ. ಇದೊಳ್ಳೆ ಕತೆ ಆಯ್ತಲ್ಲ. ನೀನೇ ತಾನೇ ಅವ್ರಿಗೆ ಹೋಗೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದು, ಈಗ ನಂತಲ್ಲೇ ಕಟ್ತಾ ಇದೆಯಲ್ಲ, ಇದ್ಯಾವ ನ್ಯಾಯ? ಏನೇನೆ ನೀನ್ ಬೇಡ ಅಂದಿದ್ರೆ ನಾನು ಅವ್ರಿಗೆ ಬೇಡ ಅಂತಾನೆ ಹೇಳ್ತಿದ್ದೆ. ಅಯ್ಯೋ ಹೌದು ರೀ, ನಾನೇ ಒಪ್ಪಿಗೆ ಕೊಟ್ಟಿದ್ದು, ಆದ್ರೆ ಅದಕ್ಕೆ ಬೇರೆನೆ ಕಾರಣ ಇದೆ. ವೇದಾಂತ ಒಂದಿನಕ್ಕೋಸ್ಕರ ಸಾರ್ಥಕ, ಆರ್ತಿ, ವಿಕ್ಕಿ ಆದಿನ ಜೊತೆ ಹೊರಗಡೆ ಹೋಗ್ತೀನಿ ಅಂದಾಗ ನಾನು ಬೇಡ ಅನ್ನಕ್ಕಾಗತ್ತಾ? ಈಗ ತಾನೇ ಮದುವೆಗೆ ಒಪ್ಕೊಂಡಿದ್ದೀನಿ, ಅಷ್ಟು ಬೇಗ ಆಗಲ್ಲ ಅಂತ ಹೇಳಿದ್ರೆ ವೇದಾಂತ ಏನ್ ಅನ್ಕೋತಾನೋ ಏನೋ ಅಂತ ಒಪ್ಕೊಂಡೆ ಅಷ್ಟೆ. ಈಗ ನಾನು ಒಪ್ಪಿಗೆ ಕೊಟ್ಟಿದ್ದೆ ತಪ್ಪು ಅನ್ನೋ ತರ ಮಾತಾಡ್ಬೇಡಿ. ನಾನಾ? ಹೌದು ರೀ, ನೀವೇ.
ಅಮ್ಮೋಗೆ ವೇದಾಂತ್ಗೆ ಒಂದು ಮದುವೆ ನಿಶ್ಚಿತಾರ್ಥದ ಡೇಟು ಅಂತ ಫಿಕ್ಸ್ ಆಗ್ಬಿಟ್ರೆ ಆಮೇಲೆ ಅವ್ರು ಎಲ್ಲಿ ಓಡಾಡಿದ್ರು ತಪ್ಪಾಗಲ್ಲ. ಆಗ ಏನು ಸಮಸ್ಯೆ ಇರಲ್ಲ. ಆದಷ್ಟು ಬೇಗ ನಿಶ್ಚಿತಾರ್ಥದ ಡೇಟ್ನ ಗೊತ್ತು ಮಾಡಿ. ಮದುವೆ ದಿನಾನು ಗೊತ್ತು ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಆಯ್ತು ಪರಿ, ಮೊದಲು ಅವರು ಅಲ್ಲಿಂದ ವಾಪಸ್ ಬರಲಿ, ಆಮೇಲೆ ಬೀಗರ ಮನೆಗೆ ಹೋಗಿ ನಿಶ್ಚಿತಾರ್ಥದ ಮಾತುಕತೆ ಮಾಡೋಣ, ಸರಿನಾ? ಸರಿ, ಒಂದ್ ಸ್ವಲ್ಪ ತರಕಾರಿ ಇದೆ, ನಾನು ಎತ್ತಿಟ್ಕೊಳ್ತೀನಿ, ಮೆಸೇಜ್ ಕೊಡೋಣ. ಆಲ್ರೆಡಿ ಬ್ರೀತಿಂಗ್ ಪ್ರಾಬ್ಲಮ್ ಇದೆ. ಹೀಗೆ ಒಬ್ಬೊಬ್ಳು ಆಚೆ ಕಡೆ ಹೋದಾಗ ಏನಾದ್ರು ಆದ್ರೆ ಉಸಿರು ನಿಂತ್ರೆ ಸಾವ್ ತಾನೇ ಬರೋದು. ಬರ್ಲಿ ಬಿಡು. ಆ ಸಾವ್ ಹೇಗಿರುತ್ತೆ ಅಂತ ಹತ್ರದಿಂದಾನೇ ನೋಡ್ ಬಂದಿದ್ದೀನಿ. ಇನ್ಫ್ಯಾಕ್ಟ್ ಸ್ವರ್ಗದ ಕಾಲಿಂಗ್ ಬೆಲ್ಲೆ ಪ್ರೆಸ್ ಮಾಡಿ ಮತ್ತೆ ಬಂದಿದ್ದೀನಿ. ನನಗ್ ವೇದ್ ಬೇಕು ಅಷ್ಟೇ. ಕಮಾನ್ ಅಹಲ್ಯ, ಈಗ ತಾನೇ ಹುಷಾರಾಗಿದ್ಯಾ ನೀನು. ಮತ್ತೆ ನಿನ್ ಹಳೆ ಉಚ್ಚಾಟನೆಲ್ಲ ಶುರು ಮಾಡ್ಬೇಡ. ಹೇಗಾದ್ರೂ ಮಾಡಿ ವೇದ್ನ ಪಡ್ಕೊಳ್ಳೇಬೇಕು ಅನ್ನೋ ದುರಾಸೆ ನನಗಿಲ್ಲ ಬ್ರೋ. ಆದ್ರೆ ಏನೇ ಆದ್ರೂ ವೇದ್ನ ನಾನ್ ಪಡ್ಕೊಳ್ಳೇಬೇಕು ಅನ್ನೋ ಆಸೆ ನನಗಿದೆ ಅಷ್ಟೇ. ಯಾಕೆ ಹೇಳು? ಹಿ ಇಸ್ ಮೈನ್. ನಂದು ಹಾಯ್ ಬಾಯ್ ಪ್ರೀತಿನೂ ಅಲ್ಲ, 3 ದಿನಕ್ಕೆ ಮುಗ್ದು ಹೋಗೋ ಟೈಮ್ ಪಾಸ್ ಲವ್ ಕೂಡ ಅಲ್ಲ. ದಟ್ಸ್ ಓಕೆ, ನಂಗೆ ಅದೆಲ್ಲ ಅರ್ಥ ಆಗುತ್ತೆ. ತುಂಬಾ ಸ್ಟ್ರೆಸ್ ಮಾಡ್ಕೋತಿದ್ಯಾ ನೀನು. ಅಹಲ್ಯ, ನಿಂಗೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಕೂಡ ನಂಗೆ ಇಷ್ಟ ಇಲ್ಲ. ಜೀವಂತ ಹೆಣ ಆಗಿ ನಾನ್ 2 ವರ್ಷ ಕೂತಲ್ಲೇ ಕೂತಿದ್ದೆ ಬ್ರೋ. ಲವ್ ಅಲ್ಲಿ ಯಾರು ಅಷ್ಟೊಂದು ಟೈಮ್ ನ ವೇಸ್ಟ್ ಮಾಡಲ್ಲ. ಲಕಿಲಿ ವೇದಾಂತಿ ಇನ್ನೂ ಮದ್ವೆ ಆಗಿಲ್ಲ. ಇದು ನನ್ನ ಸೆಕೆಂಡ್ ಇನ್ನಿಂಗ್ಸ್. ನಾನಿಲ್ಲಿ ತುಂಬಾ ದೊಡ್ಡದಾಗಿ ಸ್ಕೋರ್ ಮಾಡ್ಬೇಕು. ನೀನ್ ಸುಮ್ನೆ ಕೂತಿರು ಅಂತ ಹೇಳ್ತಾ ಇಲ್ಲ. ನಿನ್ ಒಬ್ಬಳನ್ನೇ ಹೊರಗಡೆ ಕಳ್ಸಕ್ ನನಗ್ ಭಯ ಆಗತ್ತೆ. ಹೇಳಿದ್ರೆ ನಾನು ಜೊತೆಲಿ ಬರ್ತಾ ಇದ್ನಲ್ವಾ. ನಿನ್ ಭಯನ ನನ್ ಮೇಲೆ ಹೇರ್ಬೇಡ. ಭಯ ಪಡೋರು ಬಾಗಲ್ ಒಳಗಡೆನೇ ಇರ್ತಾರೆ. ಅದೇ ಧೈರ್ಯ ಇರೋರು ಬಾರ್ಡರ್ ನಲ್ಲಿ ನಿಂತ್ಕೊಂಡು ಬಾವುಟ ಆರಿಸ್ತಾರೆ. ವೇದಾಂತ್ ನಿಂಗ್ ಸಿಗ್ತಾನೆ ಅಹಲ್ಯ, ಆದ್ರೆ ನಿಂಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ಆದ್ಮೇಲೆ ನೋಡ್ಕೊಳ್ಳೋಣ. ಎಷ್ಟೇ ಆದ್ರೂ ಈಗ ಆಗಿರೋದಕ್ಕಿಂತ ಹೆಚ್ಚೇನಾಗಲ್ಲ. ಅದಕ್ಕಿಂತ ಕಮ್ಮಿ ಏನಾರು ಆದ್ರೆ ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಸರಿ, ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸಾರಿ ಬ್ರೋ, ಕೆಲವೊಂದು ಮಿಷನ್ ನ ಸೀಕ್ರೆಟ್ ಆಗೇ ಮಾಡ್ಬೇಕಾಗತ್ತೆ. ಪ್ರೋಟೋಕಾಲ್ ಪ್ರಕಾರ ಅಂತದನ್ನ ಸ್ವಂತ ಅಣ್ಣಂಗೂ ಹೇಳೋದು ತಪ್ಪಾಗತ್ತೆ. ತುಂಬಾ ಕೇರ್ ಮಾಡ್ತಾ ಇದ್ಯಾ, ಖುಷಿ ಆಯ್ತು. ಮನೆಗ್ ಬಂದ್ಮೇಲೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೀನಿ. ಸಿ ಯು. ಅಹಲ್ಯ, ಸರಿ ಮಾಡಕ್ ಚಾನ್ಸೇ ಇಲ್ಲ. ಗೌರಿ, ಗೌರಿ, ಅವ್ನ ಯಾಕೆ ಆಚೆ ಕಡೆ ಬಿಟ್ರಿ? ಒಬ್ಬೊಬ್ಬನೇ ಬಿಡ್ಬೇಡಿ ಅಂತ ಹೇಳಿದೆ ಅಲ್ವಾ? ನಾನು ಎಷ್ಟು ಸಲ ಹೇಳಿದ್ರು ಕೇಳಿಲ್ಲ ಸರ್. ವೇದಾಂತ್, ನನ್ನ ತಂಗಿ ಪರಿಸ್ಥಿತಿಗೆ ನೀನೇ ಕಾರಣ. ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅನುಭವಿಸ್ತಾ ಇರೋದಕ್ಕಿಂತ ದೊಡ್ಡ ನರಕನ ಅನುಭವಿಸ ನೀನು. ಬಾವ, ನಿನ್ಗೆ ಯಾವ್ದಾದ್ರು ದೊಡ್ಡ ಪ್ರಶಸ್ತಿನೇ ಕೊಡ್ಬೇಕು ಬಾವ. ಇದಾಕಪ್ಪ, ಇನ್ನೇನ್ ಬಾವ, ಹೋಗಿ ಹೋಗಿ ಆ ಬುಳ್ಳನ್ ಮೊದ್ಲು ಕಲ್ಸಿದಿರಲ್ಲ. ನಿಮ್ಮಿ ಬುದ್ಧಿವಂತಿಕೆಗೆ ಏನಾದ್ರೂ ಅವಾರ್ಡ್ ಕೊಡದಿದ್ರೆ ಹೇಗೆ? ನಾವು ಕಲ್ಸಿದಲ್ಲಪ್ಪ ನಿಮ್ಮ ಅಗ್ರಜ. ಓ, ಅಗ್ರಜನಾ? ಹಾಗಿದ್ರೆ ಓಕೆ. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ಮಾಡಿದ್ರೆ ತಪ್ಪು, ನಿಮ್ಮ ಅಣ್ಣ ಮಾಡಿದ್ರೆ ಸರಿನಾ? ನಿಮ್ ತರ ಅಣ್ಣ ಟ್ಯೂಬ್ಲೈಟ್ ಅಲ್ಲ. ಅದೇ ಏನಾರ ಹೇಳಿದ್ಯಾ? ಹಾ, ನೀವ್ ಯಾವ ಆಂಗಲ್ ಇಂದನು ತಪ್ಪು ಮಾಡೋ ಜನನೇ ಅಲ್ಲ ಅಂದೆ. ಹಲೋ ಮಿಸ್ಟರ್
ಸರ್ ಅಪ್ಪಣ್ಣ ಎಲ್ರು ನಗ್ತಾ ಇದಾರೆ. ನೀನ್ ಯಾಕೆ ಹಳೆ ವೇದಾಂತ್ ಮೈ ಮೇಲೆ ಬಂದವ್ರ ತರ ಕಳ್ದೋಗಿದ್ಯಾ? ಅಪ್ಪ ತಂದೆ ಮಾತಾಡ್ತಿದ್ ನಾನು. ಅದ್ ನಿನಗ್ ಕೇಳ್ಸಿಲ್ಲ ಅಂತ ಅಣ್ಣ ನಿನ್ನ ವಾಪಸ್ ಈ ಲೋಕಕ್ಕೆ ಕರ್ಕೊಂಡ್ ಬಂದಿದ್ದು. ಎಲ್ ಕಳ್ದೋಗಿದ್ರಿ? ಅದು ನಾನು ಜಸ್ಟ್ ಡ್ರೈವಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅಷ್ಟೇ. ಬೇವು ಬೆಲ್ಲ ಬೇವು ಕೂಡ ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜೇನಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಬೇವು ಬೆಲ್ಲ ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆ ಆಯ್ತು, ಬೇವು ಬೆಲ್ಲ ಮನದ ತುಂಬ ಹರ್ಷದ ಹೂರಣ ಆಹಾ ಮೂಡಿತು. ಬೇವು ಬೆಲ್ಲ ಅದು ನನ್ಗೆ ಗೊತ್ತು, ಮುಂದೆ ಕೊಡಿ. ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಹಳೆಯ ಕೊಳೆಯ ತೊಳೆಯ ರಂಗಿನ ಯುಗಾದಿ. ಬೇವು ಬೆಲ್ಲ ನನ್ನ ಹತ್ರ ಅದನ್ನ ಹೇಳ್ಬಿಡ್ರಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ. ಬೇವುಗಳ ತೋಳಿ. ಯುಗಾದಿ ನಮಗೆ ಬಹಳ ವಿಶೇಷವಾದ ದಿನ. ಇದು ಹೊಸ ವರ್ಷದ ಪ್ರಾರಂಭ. ಈ ಹಬ್ಬಕ್ಕೆ ಬೇವು ಬೆಲ್ಲನೇ ವಿಶೇಷ. ನಮ್ಮ ಜೀವನದಲ್ಲಿ ಕಹಿ ಕ್ಷಣಗಳು ಬರ್ತಾನೆ ಇರ್ತವೆ. ಏನ್ ಆಗ್ಬಾರ್ದಾಗಿತ್ತೋ ಅದೇ ಆಗೋಯ್ತು. ನಾನೇನ್ ಪಡ್ಕೊಳ್ಬೇಕಿತ್ತೋ ಅದನ್ನೇ ಕಳ್ಕೊಂಡ್ಬಿಟ್ಟೆ. ನನ್ನ ಜೀವನದಲ್ಲಿ ದೊಡ್ಡ ಕಹಿ ಘಟನೆ ಬಂದ್ಬಿಟ್ಟಿದೆ ಅಣ್ಣ. ಎಷ್ಟೇ ಕಹಿ ಘಟನೆಗಳು ಬಂದ್ರು ಅದನ್ನ ಮರೆಸೋದಕ್ಕೆ ಸಿಹಿ ಘಟನೆಗಳು ಬಂದೇ ಬರುತ್ತೆ. ಇವಳನ್ನ ಮದುವೆ ಮಾಡ್ಕೊ. ಇದು ಸರಿಯಾದ ಜೋಡು. ನನಗೆ ಸುಳ್ಳೆ ಪುಳ್ಳೆ ಅಂತ ಹುಡುಗ ಸಿಗ್ತಾನೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನಗೀಗ ಯಾವ ಕಹಿ ಘಟನೆ ಕೂಡ ನೆನ್ಪು ಬರ್ತಿಲ್ಲ. ಯಾಕೆ ಅಂದ್ರೆ ಅದೆಲ್ಲ ಮರ್ಸೋದಕ್ಕೆ ನೀನ್ ನನ್ನ ಜೊತೆಗಿದ್ಯಾ. ನಾನಿನ್ನ ಮತ್ತೆ ನೋಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಣ್ಣ. ಆದ್ರೆ ಇವತ್ತು ನಿನ್ ಜೊತೆನೆ ಸೇರಿ ಹಬ್ಬ ಮಾಡ್ತಾ ಇದ್ದೀನಿ. ಇದಕ್ಕಿಂತ ನೇನು ಬೇಡ. ನಮ್ಮ ಜೀವನದಲ್ಲಿ ಸುಖ ದುಃಖ ಎರಡನ್ನೂ ಸಮವಾಗಿ ಸ್ವೀಕರಿಸಬೇಕನ್ನೋದೇ ಈ ಹಬ್ಬದ ಉದ್ದೇಶ. ಇನ್ ಮುಂದೆ ಕೂಡ ನಾವು ಇದೇ ರೀತಿ ಎಲ್ಲ ಒಟ್ಟಿಗೆ ಸೇರಿ ಹಬ್ಬನ ಇನ್ನಷ್ಟು ಜೋರಾಗಿ ಆಚರಿಸೋಣ. ಹೌದೌದು, ಹಬ್ಬಕ್ಕೆ ಹಬ್ಬ ಮಾಡ್ಬಿಡೋದೆ.
ನೀವೆಲ್ಲ ಹೆಂಗೋ ತಿಂದ್ಬಿಟ್ರಿ, ನಾನಿದೀನಿ ಹೆಂಗ್ ತಿನ್ಲಿ? ತುಂಬಾ ಕಹಿ ಇರುತ್ತಲ್ಲ. ಒಂದು ಕೆಲಸ ಮಾಡ್ತೀನಿ, ಬೇವ್ನ ಸೈಡ್ಗೆ ಇಟ್ಬಿಟ್ಟು ಬರೀ ಬೆಲ್ಲ ತಿನ್ಕೊಂಡ್ಬಿಡ್ತೀನಿ. ರೀ ಕಾಂತ, ಹಬ್ಬಕ್ಕೆ ನೀವೇ ಇದನ್ನೆಲ್ಲ ಅರೇಂಜ್ ಮಾಡಿ ಈಗ ನೀವೇ ಮೋಸ ಮಾಡ್ತೀರಾ? ಅದ್ ಹಂಗಲ್ಲ, ನನ್ನ ಲೈಫಲ್ಲಿ ಬರೀ ಸ್ವೀಟ್ ಇನ್ಸಿಡೆಂಟ್ಸೇ ಆಗ್ಲಿ ಅಂತ ಬರೀ ಬೆಲ್ಲ ತಿನ್ಕೊಂತೀನಿ. ನೀ ಕಾಂತ, ಜೀವನದಲ್ಲಿ ಸಿಹಿನೂ ಇರ್ಬೇಕು ಕಹಿನೂ ಇರ್ಬೇಕು, ಹಿಂಗೆ ಆದ್ರೆ ಅರ್ಥ ಆಗಲ್ಲ ನಿಮ್ಗೆ. ನಿಲ್ಸಿ ಸಾಕು. ಮುಂದಿನ ಪ್ಲಾನ್ ಏನು? ಮುಂದಿನ ಪ್ಲಾನ್ ಗೋಪೂಜೆ. ಬನ್ನಿ ಹೋಗೋಣ.